ಬಹುಶಃ ಈಗಾಗಲೇ ಮಾತನಾಡಿದಂಥ ಅನೇಕರು ಮಾತನಾಡಿದರೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಚರ್ಚೆ ಆಗ್ತಾ ಇದೆ. ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ರಾಜಕೀಯದಿಂದ ಹೊರಗಡೆನೂ ಹೋಗಿ ಬಹಳಷ್ಟು ಜನ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಬಹುಶಃ ಅವರಿದ್ದಾಗ ಅನೇಕ ವಿಚಾರಗಳನ್ನ ಎಲ್ಲರೂ ಗಮನಿಸಿದ್ರು ಅವರಿಗೆ ಅನಿವಾರ್ಯ ಎಲ್ರಿಗೂ ಏಜು ಯಾರನ್ನೂ ಬಿಟ್ಟಿದ್ದಲ್ಲ, 92 ವರ್ಷ ಅಗಲಿದ್ದಾರೆ. ಆದರೆ ಅವ್ರು ಕಳ್ಕೊಂಡ ತಕ್ಷಣ ನಮಗೂ ಎಲ್ಲರಿಗೂ ಆಗ್ಬಾರ್ದಾಯ್ತು, ಇನ್ನೊಂದಷ್ಟು ದಿವಸ ಇರಬೇಕಾಗಿತ್ತು ಏನೋ ಒಂದು. ಯಾಕೆ ಅಂದರೆ ಅವರೊಬ್ಬರು ಕಲರ್ಫುಲ್ ರಾಜಕಾರಣಿಗಳು. ಅವ್ರ ಲೈಫ್ ಅಷ್ಟೇ ಕಲರ್ಫುಲ್ ಆಗಿರಲಿಲ್ಲ, ಅವರ ಬದುಕಷ್ಟೇ ಕಲರ್ಫುಲ್ ಆಗಿರಲಿಲ್ಲ, ಅವರು ಇಡೀ ನಾಡನ್ನು ಕಲರ್ಫುಲ್ ಆಗಿ ಸಾರ್ವಜನಿಕ ಜೀವನದಲ್ಲಿ ಇಡಬೇಕು ಅಂತ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರನ್ನ ಇಡೀ ರಾಷ್ಟ್ರಕ್ಕೆಲ್ಲ ಪ್ರಪಂಚಕ್ಕೆ ಪರಿಚಯಿಸಿದಂಥ ಮಹಾನ್ ವ್ಯಕ್ತಿಯವರು. ಬಹುಶಃ ಅವರು ಯಾವ ರೀತಿ ಬೆಂಗಳೂರನ್ನ ಕನಸನ್ನ ಕಂಡಿದ್ರು, ಅವ್ರಿಗೇನಾದ್ರು ಅವ್ರ ಕಾಲದಲ್ಲಿ ಅವತ್ತು ಇದ್ದಂಥ ಬಜೆಟಿನ ಗಾತ್ರ 26,000 ಕೋಟಿ, ಇವತ್ತಿರ್ತಕ್ಕಂಥದ್ದು 3,71,000 ಕೋಟಿ. ಬಹುಶಃ ನಾವು ಇಮೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲ ದೊಡ್ಡ ಬರಗಾಲ, ರಾಜ್ಕುಮಾರ್ ಅಪರ್ಣ ಅವರ 4 ವರ್ಷ ಮುಖ್ಯಮಂತ್ರಿಯಾಗಿ ಉದ್ದಕ್ಕೂ ಅನೇಕ ಕಾವೇರಿ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆಯನ್ನೇ ಎದುರಿಸ್ತಾ ಮುಖ್ಯಮಂತ್ರಿಯ ಕೆಲಸ ಮಾಡೋದು. ಅಂತಹ ಸಂದರ್ಭದಲ್ಲೂ ಸಹ ವಿಕಾಸ್ ಸೌಧ ಇರ್ಬೋದು, ಉದ್ಯೋಗ ಸೌಧ ಇರ್ಬೋದು, ಕಾವೇರಿ ನಿಗಮಗಳಿರ್ಬೋದು, ಜೆಸ್ಕಾಂನಲ್ಲಿ ಮಾಡಿದಂಥ ಬದಲಾವಣೆಗಳಿರ್ಬೋದು, ಎನರ್ಜಿ ಡಿಪಾರ್ಟ್ಮೆಂಟ್ನಲ್ಲಿ ಬಿಸಿ ಊಟ ಹೇಳಿದ್ವಿ, ಅದೊಂದು ಕಥೆನೇ ಇದೆ, ಬಿಸಿ ಊಟದ ಕತೆ, ಆ ಥರದ್ದು ಇರ್ಬೋದು. ಈ ರೀತಿ ಅನೇಕ ಬಹುಶಃ ಹೇಳಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ಅಂಥ ಒಂದು ಸಾಧನೆಯನ್ನು ಕರ್ನಾಟಕದಲ್ಲಿ ಅಂತ ಕ್ರಿಟಿಕಲ್ ಟೈಮ್ನಲ್ಲಿ ಒಂದೇ ಬಾರಿ ಮುಖ್ಯಮಂತ್ರಿಯಾಗಿ ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲಬೇಕು ಮತ್ತು ಅವರ ಜೀವನ ಓದಬೇಕು. ಇಲ್ಲೂ 2 ಸದನದಲ್ಲೂ ಕೆಲಸ ಮಾಡಿದ್ದಾರೆ, ಚೇರ್ಮನ್ ಆಗಿದ್ದಾರೆ, ಸ್ಪೀಕರ್ ಆಗಿದ್ದಾರೆ, ಅಲ್ಲೂ 2 ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಧಾನಮಂತ್ರಿ, ರಾಷ್ಟ್ರಪತಿ ಬಿಟ್ಟರೆ ಎಲ್ಲ ಹುದ್ದೆಯಲ್ಲೂ ಸಹ ಕೆಲಸ ಮಾಡೋ ಅವಕಾಶ ಅವರಿಗೆ ಸಿಕ್ಕಿತ್ತು. ನಾನು ಬೆಳಗ್ಗೆ ಒಂದು ಫೋಟೋ ನೋಡಿದೆ, ಅವರು ಮಹಾತ್ಮ ಗಾಂಧೀಜಿಯವರಿಗೆ ಅವ್ರ ತಂದೆ ಮಲೈನವ್ರು ಪರಿಚಯಿಸ್ತಕ್ಕಂಥದ್ದು. ನನಗೆ ಒಂಥರ ನೋಡಿರಲಿಲ್ಲ, ಕೇಳಿರಲಿಲ್ಲ, ಶಾಕ್ ಆಯಿತು. ಎಂಥ ಪುಣ್ಯವಂತರಪ್ಪ, ಅವ್ರಿಗೆ ಎಷ್ಟು ಅವತ್ತೇ ಆ ಒಂದು ಮಹಾತ್ಮ ಗಾಂಧಿಯವರ ಆಶೀರ್ವಾದ ಅವ್ರಿಗೆ ಸಿಕ್ಕಿದೆ. ಅಂಥ ಒಂದು ರೀತಿಯಲ್ಲಿ ಮಲ್ಲಯ್ಯನವರು ಸಹ ನಮ್ಮ ಮಂಡ್ಯ ಜಿಲ್ಲೆ ಪ್ರಾರಂಭ ಆಗಲಿಕ್ಕೆ, ಜಿಲ್ಲೆ ಪ್ರತ್ಯೇಕವಾಗಿ ಮೈಸೂರಿಂದ ಆಗಲಿಕ್ಕೆ ಅವರದೇ ಆದಂಥ ಕೊಡುಗೆ ಇತ್ತು. ಅವರು ಮಹಾರಾಜರ ಬ್ರಿಟಿಷರ ಇದ್ದಾಗ ಅವರು ಸಹ ಒಂದು ಪಬ್ಲಿಕ್ ಲೈಫ್ನಲ್ಲಿ ಇದ್ದಂಥವ್ರು. ಹಾಗಾಗಿ ಬಹುಶಃ ಕುಂದಾಪುರ ಹೇಳಿದಂಗೆ ಮೈಸೂರು ಬೆಂಗಳೂರು ರಸ್ತೆಗೆ ಪ್ರಾರಂಭ ಮಾಡಿದಂಥವ್ರು. ಆ ರೀತಿ ಭಾಳಷ್ಟು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ, ಕೇಂದ್ರ ಸಚಿವರಿದ್ದಾಗ, ಗವರ್ನರ್ ಆಗಿ ಎಲ್ಲ ಕೆಲಸವನ್ನು ಮಾಡಿದರೆ, ಜೊತೆಗೆ ಏನಾದರೂ ಲೈಫ್ನಲ್ಲಿ ನಾವು ಯಾರನ್ನಾರು ಮಾಡಲ್ಲ ಅಂತ ತಗೊಳ್ಳೋದಾದ್ರೆ, ಯಾರನ್ನಾರು ಒಂದು ಅವ್ರಂಗೆ ಇರಬೇಕು ಅಥವಾ ಅವ್ರನ್ನ ನೋಡಿ ಕಲಿಬೇಕು, ಅವ್ರನ್ನ ನೋಡಿ ನಾವು ಸಂತೋಷವಾಗಿರಬೇಕು ಅಂತ ಅಂದರೆ ಅದು ಎಸ್.ಎಂ. ಕೃಷ್ಣ ಅವರೇ. ಬಹುಶಃ ಬೇರೆ ಯಾರನ್ನೂ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಕಾಲದಲ್ಲಿ ಹೆಗ್ಡೆಯವರು ಸ್ವಲ್ಪ ಆ ಥರ ಆ ಸ್ಟೈಲ್ನಲ್ಲಿ ಬದುಕಿದಂಥವ್ರು ನಾನು ಕೇಳಿದ್ದೀನಿ. ಅದಾದ ನಂತರ ಬಹುಶಃ ಎಸ್.ಎಂ. ಕೃಷ್ಣ ಅವರು. ನಾನು ಬಹುಶಃ 99ರಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬರೋದಾದರೆ ಭಾಳ ಒಳ್ಳೆಯ ಅವಕಾಶ ಇದೆ ಅಂತ ಎಸ್.ಎಂ. ಕೃಷ್ಣ ಅವರು ಹೇಳಿದ್ದಾರೆ ಅಂತ ಹೇಳಿ. ಅದು ಅವತ್ತಿನ ಅನಿವಾರ್ಯ ಪರಿಸ್ಥಿತಿ. ಆದರೆ ನಾನು ಕಾಂಗ್ರೆಸ್ಗೆ ಬಂದಾಗ ಅವ್ರ ಅತ್ಯಂತ ಪ್ರೀತಿಯಿಂದ ಅವ್ರ ಮನೆಗೆ ಹೋದಾಗ ನನಗೆ ಆಶೀರ್ವಾದವನ್ನು ಮಾಡಿದ್ರು. ಅನೇಕ ಸಂದರ್ಭದಲ್ಲಿ ನಾನು ಫಸ್ಟ್ ಟೈಮ್ ಗೆದ್ದಾಗ ಮುಖ್ಯಮಂತ್ರಿ ಆಗಿತ್ತು. ನಾನು MP ಆದಾಗ ಎಷ್ಟೊಂದು ಇಷ್ಟ ಆಗಿತ್ತು. ನಾನು ಅವರ ಹತ್ತಿರದಿಂದ ನೋಡಿದ್ದೀನಿ. ಬಟ್ ನಾನು ಯಾವತ್ತೇ ಪಾರ್ಟಿ ನಾನು ಎಲ್ಲೇ ಇರಲಿ, ನನ್ನ ವಿಚಾರ ಬಂದಾಗ ತುಂಬ ನಾನು ಇಲ್ಲೇ ಇದ್ದಾಗಲೂ ಬೇರೆಯವ್ರ ಜೊತೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ನಾನು ನೆನೆಸಲೇಬೇಕಾಗುತ್ತೆ. ಅತ್ಯಂತ ಈ ಒಂದು ಅಗಲಿಕೆ
ನಮಗೆ ಎಲ್ಲ ವೈಯಕ್ತಿಕವಾಗಿ ಜಿಲ್ಲೆಗೆ, ನಾಡಿಗೆ, ದೇಶಕ್ಕೆ ಎಲ್ರಿಗೂ ಸಹ ಇದೊಂದು ತುಂಬಲಾರದ ನಷ್ಟನೇ. ಸೊ ಆದರೆ ಅನಿವಾರ್ಯ ಇವೆಲ್ಲ ಸಹಜವಾದಂಥ ಪ್ರಕ್ರಿಯೆ ಇದರಲ್ಲಿ. ಹಾಗಾಗಿ ಅವರಿಗೆ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಗೌರವಪೂರ್ವಕವಾಗಿ ಅರ್ಪಿಸಿ ಅವರ ನಾಳೆ ಅಂತಿಮ ಯಾತ್ರೆಯನ್ನು ನಾವು ಸಂತೋಷದಿಂದ ಅವರಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ.